ಜಾಗ ಕೊಡ್ರ ನಾವೆಂತ ಮಾಡ್ತಾ ಇದೀವಿ ವಾಪಸ್ ಮಾತಾಡೋದಕ್ಕೆ ಅವರ ಅಭಿಮಾನ ಮಾತಾಡೋದಕ್ಕೆ ಬಂದಿದ್ದಾರೆ. ಶರಣವ್ರಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ. ಸೊ ನಿಮ್ಮನ್ನ ಮಾತಾಡೋದಕ್ಕೆ ಎಲ್ಲರೂ ಅವಾಗಿಂದ ಕಾಯ್ತಿದ್ದಾರೆ. ಗಿಲ್ಲಿಯವರು ಈ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಹೆಂಗ್ ಅನ್ನಿಸ್ತು ನಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ 8ನೇ ಮಾಳಿಗೆ? ಹೆಂಗಿತ್ತು ನೀವು ಹೇಳ್ಬೇಕು. ಸತ್ಯವಾಗ್ಲೂ ಸಖತ್ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ನಿಜವಾಗ್ಲೂ ಮಾತು ಬಂದಿಲ್ಲ. ಸತ್ಯವಾಗ್ಲೂ ಅಷ್ಟೊಂದು ಮಾತಾಡ್ತಾ ಇದ್ದಾನೆ. ಈಗ ಆಚೆ ಬಂದ್ಮೇಲೆ ನಾನೇ ಸೈಲೆಂಟ್ ಆಗ್ಬಿಟ್ಟವನಿ. ಏನು ಎಲ್ಲೇ ಹೋದ್ರು ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೆಲ್ಲ ನೋಡ್ಬಿಟ್ಟು ಏನು ಮಾತಾಡ್ಬೇಕು ಅಂತಲೇ ಗೊತ್ತಾಯ್ತಲ್ಲ. ಸತ್ಯವಾಗ್ಲೂ ಸಖತ್ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಕರೀಲಿ ಎಲ್ಲಿ ಅಣ್ಣ? ಅಣ್ಣ ಟ್ಯಾಟ್ ಹಾಕ ಬಂದಿದ್ರಂತಲ್ಲ ಯಾರಣ್ಣವರು? ಇಲ್ಲಿ ಹೇಳೋರ ವಂಶದ ಗುಡಿ ಇದು ಮಾತಾಡೋ. ಮೈ ಗಿಡ್ಕ ಮಾತಾಡು. ಮಾತಾಡೇ. ಏನ್ ಚೆನ್ನಾಗಿಲ್ಲ. ನಾನು ಬ್ಯೂಟಿ ಪಾರ್ಲರ್ ಕರ್ಕೋದ್ಯಾ? ಮಾತಾಡು ಮಾತಾಡು ಮಾತಾಡು. ನಾನು ಮೈ ಗಿಡ್ಕತ್ತೀನಿ. ನೀವು ಮಾತಾಡಿ. Thank you so much guys. Okay, thank you so much. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಮ್ಗೆ ಇಲ್ಲಿ ಪ್ರೀತಿಯಿಂದ ಕಲಿಸಿದ್ದೀರಾ. ಪ್ರೀತಿಯಿಂದ ಕಲಿಸಿದಿಲ್ಲ, ಪ್ರೀತಿಯಿಂದ ಕರೆದಿದ್ದೀರಾ. ಹೌದು. ಅಂಡ್ ಮತ್ತೊಂದ್ಸತಿ ಅಂದ್ರೆ ಇವಾಗ ಫಸ್ಟ್ ಟೈಮ್ ಆಕ್ಚುಲಿ ನಾವು ಮೀಟ್ ಮಾಡ್ತಾ ಇದ್ದೀವಿ. ಬಿಗ್ ಬಾಸ್ ಅಲ್ಲಿ 113 ದಿನ ಇತ್ತು. ಫಸ್ಟ್ ಟೈಮ್ ಸಿಕ್ಕಿದವ ಅಲ್ಲಿಂದ ಬಿಗ್ ಬಾಸ್ ಮನೆಯಿಂದ ಇವಾಗ ನಾವು ಫಸ್ಟ್ ಟೈಮ್ ಮೀಟ್ ಮಾಡುದು. ಬಂದ್ರೆ 5 ವರ್ಷ ಆಗಿದೆ. ಅದು ಮೊನ್ನೆ ತಾನೇ ಬಂದಿರುತ್ತೆ. ಅವರಿಗೆ ಆಕ್ಚುಲಿ ಅದೇ ತುಂಬಾ ಜಾಸ್ತಿ ದಿನ ಆಗ್ಲಿಲ್ಲ. ನನಗೆ ಅದೇ ಇದೆಲ್ಲ ಬಿಟ್ಟು ಒಂದು ದಿವಸ ಕೂಡ 1 ವರ್ಷ ಹಾಗೆ ಫೀಲ್ ಆಯ್ತು. ಓಕೆ, ಆಮೇಲೆ ಮಾತಾಡು. ಶ್ರೀ
ಮಾತಾಡೋದ್ನ ಇವತ್ತು ಕೊಡು ಮೈಕ್ ಅಂತಾಗಿ ಮಾತಾಡಿ ಮುಗಿಸು. ಆ, ಅಷ್ಟೇ. ಅಷ್ಟೇನಕ್ಕೆ ಇಷ್ಟು ಮೈಕ್ ಹಿಡಿಕೆ ಇಷ್ಟೊತ್ತು ಮಾಡ್ದ ಸತ್ತವರು ಸಾಕಷ್ಟು ಖುಷಿ ಆಯಿತು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬಂದು ಸರ್ ಥ್ಯಾಂಕ್ ಯು ಸರ್, ಕರ್ಸಿದ್ದಕ್ಕೆ ಒಳ್ಳೇದಾಗಿ ಸರ್. ಮಾತಾಡೋಣ. ಹಲೋ, ಹಲೋ, ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ತಮ್ಮ ಗಿಲ್ಲಿ, ನಮ್ಮ ತಂಗಿ ರಕ್ಷಿತಾ ಜೊತೆ ಬಂದಿದ್ದೀವಿ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ನಮ್ಗೆ ಇಲ್ಲಿ ಕರೆಸಿ ತುಂಬಾ ಖುಷಿ ಆಯ್ತು ಇವತ್ತು. ಅಂಡ್ ನಿಮ್ಮನ್ನ ನೋಡಿ ಇನ್ನೂ ಖುಷಿ ಆಯ್ತು. ಈ ಪ್ರೀತಿನ ಹಿಂಗೆ ಕೊಡ್ತಾ ಇರಿ, ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಾಯಿ ಗೋಲ್ಡ್ ಪ್ಯಾಲೇಸ್ನ ದಕ್ಷಿಣ ಬೆಂಗಳೂರು ಈ ಒಂದು ಶಾಖೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಅಚ್ಚುಮೆಚ್ಚಿನ ಬಿಗ್ ಬಾಸ್ ನ ವಿನ್ನರ್ ಆಗಿರತಕ್ಕಂತ ಗಿಲ್ಲಿ ಅವರು ಹಾಗೂ ರನ್ನರ್ ಆಗಿರತಕ್ಕಂತ ರಕ್ಷಿತಾರವರು ಹಾಗೂ ರಘು ಅವರು, ಕಾವ್ಯ ಅವರು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಉದ್ಘಾಟನೆಗೆ ಶುಭ ಕೋರ್ಲಿಕ್ಕೋಸ್ಕರ ಇವರೆಲ್ಲ ಕೂಡ ಬಂದಿದ್ದಾರೆ. ಬಹಳ ಖುಷಿಯಿಂದ ನಾವು ಅವರನ್ನು ಬರಮಾಡ್ಕೊಂಡಿದ್ದೀವಿ. ತಮ್ಮನ್ನೆಲ್ಲ ಕೂಡ ನೋಡಬೇಕು ಅಂತ ಹೇಳಿ ರಾತ್ರಿಯಿಂದ ತಾವು ಬಹಳ ಕಡೆಯಿಂದ ಬಂದಿದ್ದೀರಾ. ನಿಮಗೂ ಕೂಡ ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಫಾರ್ ಗಿಲ್ಲಿ, ರಕ್ಷಿತಾ, ರಘು, ಕಾವ್ಯ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಗಿಲ್ಲಿ ಅವರೇ, ನಿಮ್ದು ಒಂದು ಲಾಸ್ಟ್ ಡೈಲಾಗ್ ಫಿನಿಶ್ ಮಾಡ್ಬಿಡೋಣ. ಡಮ ಡುಮಿಲ್ ಡಕ್ಕ. ನಿಮ್ ಪ್ರೀತಿ ಪ್ರೋತ್ಸಾಹ ಕೊನೆವರೆಗೂ ಹಿಂಗೆ ಉಳಿಸ್ಕೊತೀನಿ ಪಕ್ಕ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಬ್ಯುಸಿ ಇದ್ರು, ನೀವೆಲ್ಲರೂ ಬಂದು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆದಿದೆ ಅಂದ್ರೆ ನೀವು 3 ಜನ ತುಂಬಾ ಕಾರಣರಾಗಿರ್ತಾರೆ. ಅಂಡ್ ಮತ್ತೊಮ್ಮೆ ಶರಣ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಎಲ್ರಿಗೂ ಕರೆಸಿದ್ದಕ್ಕೆ, ಎಲ್ಲರೂ ಮೀಟ್ ಮಾಡಿಸಿದ್ದಕ್ಕೆ, ಗಂಟೆಗಳಿಂದ ಕಾಯ್ತಾ ಇದ್ದಾರೆ ಅವ್ರನ್ನ ಮೀಟ್ ಮಾಡೋದಕ್ಕೆ. ಮತ್ತೊಮ್ಮೆ ಗಿಲ್ಲಿ ಅವ್ರನ್ನ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅವ್ರನ್ನ ಬೀಳ್ಕೊಡೋಣ. ಥ್ಯಾಂಕ್ ಯು ಸೋ ಮಚ್. ಸರ್, ಹೋಗುವ ಸಮಯ ಆಗಿದೆ. ಎಲ್ರಿಗೂ ತುಂಬಾ ಧನ್ಯವಾದಗಳು. ನಾನು ತಿರ್ಗಾ ಬರ್ತೀನಿ, ಸಮಯ ಸಿಕ್ಕಾಗೆಲ್ಲ ಬರ್ತಾ ಇರ್ತೀನಿ ನಮ್ಮನ್ನ ನೋಡೋಕೆ. ಧನ್ಯವಾದಗಳು. ಗಿಲ್ಲಿಯವರಿಗೆ, ರಕ್ಷಿತಾ ಅವರಿಗೆ, ರಘು ಅವರಿಗೆ ಧನ್ಯವಾದಗಳು ಮತ್ತೊಮ್ಮೆ. ಸೊ ನಮ್ಮ ಪ್ರೀತಿಯನ್ನು ಅವ್ರಿಗೆ ಕೊಡೋಣ. ಜೋರಾಗಿ ಒಂದ್ಸರಿ ಸೌಂಡ್ ಬರ್ಬೋದಾ? ಜೋರಾಗಿ ಕಿರ್ಚಕ್ಕಿನ್ನೂ ಸಾಧ್ಯ ಇಲ್ಲ. ಇವಾಗ ಒಟ್ಟಿಗೆ ಇಷ್ಟು ಜನನು ಸೇರಿ ವಿಸಿಲ್ ನೋಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಬರ್ತಾರೆ.